ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ CKM ನವೀನ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋದಲ್ಲಿ ಕಾಮನ್ ಮೆಸೇಜ್ ಬಂದ್ಬಿಟ್ಟು, ಬ್ರೋ ನಿಮ್ದು ಮೋಟೋ ಲ್ಯಾಗ್ ಸೆಟಪ್ ಒಂದು ಫುಲ್ ವಿಡಿಯೋ ಮಾಡಿ ಬ್ರೋ ಅಂತ. ಯಾಕೆ ಅಂತಂದ್ರೆ ನಮ್ಮ DJI Osmo Action 5 Pro ದಲ್ಲಿ ಬೇರೆ ಬೇರೆ ಮೈಕ್ ಹಾಕಿದ್ರೆ ಫಸ್ಟ್ ಆಫ್ ಆಲ್ ವಾಯ್ಸ್ ಕ್ಲಾರಿಟಿ ಬರಲ್ಲ. ಅದು ಏನೇ ಮಾಡಿದ್ರು ನಾವು ಮೋಟೋ ಲ್ಯಾಗ್ ಮಾಡೋದಿಕ್ಕೆ ಆಗಲ್ಲ. ಯಾಕೆ ಅಂತಂದ್ರೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್, ನಾನು ಈ ತರ 3-4 ಮೈಕ್ ಎಲ್ಲ ತಗೊಂಡ್ಬಂದು ಚೆಕ್ ಮಾಡಿ ಆ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತು. ನಾನು ತುಂಬಾ ಇದೇ ತರ ರಿಸರ್ಚ್ ಮಾಡಿ ಬೇರೆ ಬೇರೆ ವಿಡಿಯೋ ನೋಡಿ ನಾನು ಒಂದು ಮೈಕ್ ನ ಯೂಸ್ ಮಾಡ್ತಾ ಇದ್ದೀನಿ. ಅದು ಯಾವ ಮೈಕು ಏನು ಅಂತ ತೋರಿಸ್ತೀನಿ. ಹಾಗೆ ನಾನು ಯೂಸ್ ಮಾಡ್ತಿರೋ ಹೆಲ್ಮೆಟ್ ಯಾವುದು, ಆ ಮೈಕ್ ಯಾವ ತರ ಸೆಟಪ್ ಮಾಡಿದೀನಿ, ಹಾಗೆ ಕ್ಯಾಮ್ರಾ ಯಾವ ತರ ಹಾಕ್ತಿದೀನಿ ಎಲ್ಲ ತೋರಿಸ್ತೀನಿ. ಬನ್ನಿ, ನಾನು ನನ್ನ ಹೆಲ್ಮೆಟ್ ಒಳಗಡೆ ಯಾವ ತರ ಒಂದು ಆ ಮೈಕ್ ನ ಸೆಟಪ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನಾನು ಯೂಸ್ ಮಾಡ್ತಿರೋದು ಆಕ್ಚುಲ್ ಆಗಿ ಸ್ಯಾಮ್ಸಂಗ್ AKG ಅಂತ ಹೇಳ್ಬಿಟ್ಟು ಇಯರ್ಫೋನ್. ಅದು ಇಯರ್ಫೋನ್ನೇ ಮೈಕ್ ತರ ಯೂಸ್ ಮಾಡ್ತಾ ಇದೀನಿ. ಸೂಪರ್ ಆಡಿಯೋ ಕ್ವಾಲಿಟಿ ಮಾತ್ರ. ನೋಡಿ, ನಾನು ಎಕ್ಸ್ಟ್ರಾ ವೈರ್ನ ಇದ್ರ ಒಳಗಡೆ ಹಾಕಿದೀನಿ. ಕಾಣಿಸ್ತಾ ಇದೆ ನಿಮಗೆ? ಎಸ್, ಎಕ್ಸ್ಟ್ರಾ ವೈರ್ನ ಇಲ್ಲಿ ಒಳಗಡೆ ಹಾಕಿದೀನಿ. ಬೇಕಾಗಿರೋಷ್ಟು ವೈರ್ ಮಾತ್ರ. ನಾನು ತುಂಬಾ ಜಾಸ್ತಿ ತಗೊಳಕ್ ಹೋಗ್ಬಿಡಿ. ನೋಡ್ಬೋದು, ಹೆಲ್ಮೆಟ್ ಇಂದ ಆಚೆ ಒಂದು ಗೇಣಿದ್ರೆ ಸಾಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆಚೆ ಬಿಟ್ಕೊಳ್ಳಿ, ನಿಮ್ಮ ಕನ್ವಿನ್ಸಿಗೆ ತಕ್ಕಂತೆ. ಹಾಗೆ ಆ ಇಯರ್ಫೋನ್ ಅಲ್ಲೇ ಬರುವಂತ ಮೈಕ್ ನ ನಾನು ಈ ಕೆಳಗಡೆ ಈ ಬಾಯಿ ಹತ್ರ ಫಿಟ್ ಮಾಡಿದೀನಿ. ನೋಡ್ಬೋದು, ಫುಲ್ಲು ಯಾವಾಗ್ಲೂ ಈ ಡೈರೆಕ್ಟ್ ಆಗಿ ಇಲ್ಲಿಗೆ ಫಿಟ್ ಮಾಡಬೇಡಿ. ಯಾಕೆಂತಂದ್ರೆ ನಾವು ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಜೋರಾಗಿ ಮಾತಾಡ್ಬೇಕಾದ್ರೆ ವಾಯ್ಸ್ ಅಷ್ಟು ಕ್ಲಾರಿಟಿ ಬರಲ್ಲ. ಆದ್ರೆ ನಾನು ಏನ್ ಮಾಡಿದೀನಿ, ಅದನ್ನ ಸ್ವಲ್ಪ ಸೈಡಿಗೆ ಹಾಕೊಂಡಿದೀನಿ, ಈ ತರ ಲೆಫ್ಟ್ ಸೈಡಿಗೆ. ನೋಡಿ, ಇವಾಗ ನಿಮಗೆ ಕಾಣಿಸುತ್ತೆ ಕರೆಕ್ಟ್ ಆಗಿ ಮೈಕು ಈ ತರ ಹಾಕೊಂಡಿದೀನಿ. ಆಮೇಲೆ ಇನ್ನೊಂದು ಇದರಲ್ಲಿ ಬೆನಿಫಿಟ್ ಏನಂತಂದ್ರೆ, ಈ ಇಯರ್ಫೋನ್ ಅಲ್ಲಿ ಈ ಕಿವಿಗೆ ಹಾಕೊಂತೀವಲ್ಲ ನಾವು, ಈ ಸ್ಪೀಕರ್ ನ ನಾನು ಇಲ್ಲಿ ಹಾಕೊಂಡಿದೀನಿ. ಈ ಎಕ್ಸ್ಟ್ರಾ ವೈರ್ ಏನಿದೆ ಒಳಗಡೆ, ನಾವು ಇದ್ರೊಳಗಡೆ ಫಿಟ್ ಮಾಡಿದೀವಲ್ಲ, ಇದಕ್ಕೆ ಎಕ್ಸ್ಟ್ರಾ ವೈರ್ ಹಾಕಿ ಎಷ್ಟು ಬೇಕಷ್ಟು ಮಾತ್ರ ಈ ತರ ಮುಂದೆ ಬಿಡ್ಕೊಂಡು ಇನ್ ಮಿಕ್ಕಿದ್ದಕ್ಕೆಲ್ಲ ನಾನು ಟೇಪ್ ಹಾಕಿ ಅಂಟಿಸ್ಬಿಟ್ಟಿದೀನಿ. ಈ ನಾನು ಸ್ಪೀಕರ್ ನ ಯಾಕೆ ಇಲ್ಲಿ ಹಾಕೊಂಡಿದೀನಿ ಅಂತಂದ್ರೆ, ಆಫ್ ಅಂಡ್ ಆನ್ ಮಾಡ್ಬೇಕಾದ್ರೆ ಒಂದು ಸೌಂಡ್ ಬರುತ್ತೆ ಆ ನಮ್ಮ ಕ್ಯಾಮ್ರಾದಲ್ಲಿ. ಆ ಸೌಂಡ್ ನಮ್ಮ ಈ ಇಯರ್ಫೋನ್ ಅಲ್ಲಿ ಕಿವಿ ಕೇಳಿಸುತ್ತೆ. ಅದಕ್ಕೋಸ್ಕರ ನಾನು ಅದೊಂದು ಬೆನಿಫಿಟ್ ಇದೆ ಅಂತ ಹೇಳ್ಬಿಟ್ಟು ನಾನು ಅದನ್ನ ಆ ಕಿವಿ ಹತ್ರ ಹಾಕೊಂಡಿದೀನಿ. ಒಂದು ಸೌಂಡ್ ಬರುತ್ತೆ ಆನ್ ಅಂಡ್ ಆಫ್ ಮಾಡಿದಾಗ. ಆ ಸೌಂಡ್ ಇಂದ ನಾದ್ರೂ ಗೊತ್ತಾಗುತ್ತೆ ಆನ್ ಅಲ್ಲಿ ಆಫ್ ಅಲ್ಲಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಇವಾಗ ನಾನು ಪ್ರೆಸೆಂಟ್ ಆಗಿ ಯೂಸ್ ಮಾಡ್ತಿರೋದು, ನಿಮಗೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಯೂಸ್ ಮಾಡ್ತಿರೋದು ಬಂದ್ಬಿಟ್ಟು DJI Osmo Action 5 Pro. ಇದು ಅಡ್ವೆಂಚರ್ ಕಾಂಬೋ. ಈ ಅಡ್ವೆಂಚರ್ ಕಾಂಬೋದಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ನಾನು ಇದ್ರದ್ದೇ ಒಂದು ರಿವ್ಯೂ ಮಾಡಿದೀನಿ. ಆ ರಿವ್ಯೂ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನಾನು ಇನ್ನೂ ಒಂದ್ಸಲ ಹೇಳ್ತಾ ಇದೀನಿ ನಿಮಗೆ, ಈ DJI Osmo Action 5 Pro ಕ್ಯಾಮ್ರಾ ಯಾರು ಯೂಸ್ ಮಾಡ್ತಾ ಇದೀರಾ, ಇದಕ್ಕೆ ಸ್ಯಾಮ್ಸಂಗ್ AKG C ಟೈಪ್ ಆ ಇಯರ್ಫೋನ್ ನ ಯೂಸ್ ಮಾಡಿ. ಆಡಿಯೋ ಕ್ವಾಲಿಟಿ ಸೂಪರ್ ಆಗಿರುತ್ತೆ. ನನ್ನ ಹೆಲ್ಮೆಟ್ ಬಂದ್ಬಿಟ್ಟು ಆಕ್ಸರ್ ಹೆಲ್ಮೆಟ್. ಇದು ಬೆಸ್ಟ್ ಹೆಲ್ಮೆಟ್ ಅನ್ನಿಸ್ತು ಮಾತ್ರ ನನಗೆ. ನಾನು ಒಂದ್ 2-3 ಹೆಲ್ಮೆಟ್ ಯೂಸ್ ಮಾಡಿದೀನಿ. ಆ ಹೆಲ್ಮೆಟ್ ಎಲ್ಲ ಯೂಸ್ ಮಾಡಿದ್ಮೇಲೆ ಆ ಓಡಿಸ್ಬೇಕಾದ್ರೆ, ನಮ್ ಗಾಡಿ ರೈಡ್ ಮಾಡ್ಬೇಕಾದ್ರೆ ಒಂದು ಫೀಲ್ ಬರುತ್ತೆ. ಒಂದು 100-120 ಈ ತರ ಎಲ್ಲ ಸ್ಪೀಡ್ ಹೋಗ್ಬೇಕಾದ್ರೆ ಫುಲ್ ವೈಬ್ರೇಷನ್ ಬಂದ್ಬಿಡುತ್ತೆ. ಬಟ್ ನಾನು ಈ ಹೆಲ್ಮೆಟ್ ಯೂಸ್ ಮಾಡಿದ್ಮೇಲೆ ಆ ತರ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇಲ್ಲ. ಸೂಪರ್ ಆಗಿದೆ ಮಾತ್ರ ಹೆಲ್ಮೆಟ್. ಅದು ವೆಂಟ್ ನಾಯ್ಸ್ ಕೂಡ ಅಷ್ಟೇನೆ, ವೆಂಟ್ ನಾಯ್ಸ್ ಎಲ್ಲ ಬರಲ್ಲ ಒಳಗಡೆ, ತುಂಬಾ ವೆಹಿಕಲ್ ಸೌಂಡ್ ಎಲ್ಲ ಬರಲ್ಲ. ಹೆಲ್ಮೆಟ್ ಮಾತ್ರ ಚೆನ್ನಾಗಿದೆ ಇದು. ಆಮೇಲೆ ಈ ಸ್ಯಾಮ್ಸಂಗ್, ನಾನು ಪದೇ ಹೇಳ್ತಾ ಇದೀನಿ, ಸ್ಯಾಮ್ಸಂಗ್ AKG ಟೈಪ್ C ಇಯರ್ಫೋನ್ ನ ಯೂಸ್ ಮಾಡಿ. ನಿಮ್ಮ ಮೋಟೋ ಲ್ಯಾಗಿಂಗ್ ಸೆಟಪ್ ಅಲ್ಲಿ ಒಂದು ಬೆಸ್ಟ್ ಆಡಿಯೋ ಕ್ವಾಲಿಟಿನ ನೀವು ನೋಡ್ತೀರಾ. ಬನ್ನಿ, ಇವಾಗ ನಾನು ಇದೆಲ್ಲ ಹೇಳಿದೀನಿ. ಇದೆಲ್ಲ ಹೇಳಿದ್ಮೇಲೂ ಇದ್ರದೊಂದು ಆಡಿಯೋ ಕ್ವಾಲಿಟಿನ ನಿಮಗೆ ಕೇಳಿಸ್ಲಿಲ್ಲ ಅಂತಂದ್ರೆ ಹೆಂಗೆ? ಬನ್ನಿ, ಒಂದು ರೈಡ್ ಹೋಗೋಣ ಟಕ್ ಅಂತ. ಇವಾಗ ಎಕ್ಸಾಕ್ಟಾಗಿ ಏನು ಈ ವಾಯ್ಸ್ನ ಕೇಳಿಸ್ಕೊತಾ ಇದ್ದೀರಾ, ಈ ವಾಯ್ಸ್ ಬಂದ್ಬಿಟ್ಟು ಈ LG AKG ಟೈಪ್ C ಇಯರ್ಫೋನ್ದು. ಈ ರೈಡಲ್ಲಿ ಹೋಗ್ತಾ ಹೋಗ್ತಾ ಯಾವ ಥರ ವಾಯ್ಸು ಕೇಳಿಸುತ್ತೆ ಏನು ಸ್ವಲ್ಪ ನೋಡೋಣ. ನೋಡ್ಬೋದು ಇವಾಗ ವಾಯ್ಸು ಯಾವ ಥರ ಕೇಳಿಸ್ತಾ ಇದೆ, ಚೆನ್ನಾಗಿದೆಯಾ ಹೆಂಗೆ ನೋಡಿ. ಅಮ್ಮಮ್ಮ ಅಂದರೆ ಒಂದು 60-70 ಇಲ್ಲೆಲ್ಲ ಇದ್ದೆ. ಗಾಳಿ ಸೌಂಡ್ ಸ್ವಲ್ಪ ಜಾಸ್ತಿನೇ ಇದೆ. ಇಲ್ಲಿ ಮೈಕಲ್ಲಿ ಯಾವ ಥರ ಕೇಳಿಸ್ತಾ ಇದೆ ಒಂದು ಸಲ ನೋಡಿ, ನಿಮಗೆ ಹೆಂಗೆ ಅನಿಸುತ್ತೆ. ಈ ಸೌಂಡು ಕ್ವಾಲಿಟಿ, ಈ ಸೌಂಡು ಕ್ಲೀನಾಗಿದ್ದರೆ, ಕ್ಲಿಯರ್ ಆಗಿದ್ದರೆ ಒಂದು ಕಮೆಂಟ್ ಹಾಕಿ. ಇಲ್ಲ ನಿಮಗೆ ಇದಕ್ಕಿಂತ ಯಾವುದಾದ್ರೂ ಬೇರೆ ಯಾವುದಾದ್ರೂ ಮೈಕು ಗೊತ್ತಿದ್ರೆ ನನಗೂ ಸಜೆಸ್ಟ್ ಮಾಡಿ. ನಾನು ಇನ್ನೊಂದು ಹೇಳ್ತೀನಿ, ಬಟ್ ಅದು ತುಂಬ ಕಾಸ್ಟ್ಲಿ ಆಗುತ್ತೆ. ಅದು ಸೋನಿದು
ಬಟ್ ಅದು ಕಾಸ್ಟ್ಲಿ ಆಗುತ್ತೆ. ಇದು ಸ್ವಲ್ಪ ಕಮ್ಮಿ, 1700-800 ಏನೋ ಇದೆ. ಈ ಇದರಲ್ಲಿ ಇಷ್ಟು ಆಡಿಯೋ ಕ್ವಾಲಿಟಿ ಇಷ್ಟು ಕ್ಲಿಯರ್ ಆಗಿದೆ. ನನಗೆ ಇದೇ ಸಾಕು ಅಂತ ಅನ್ನಿಸ್ತು. ಅದು ತುಂಬ ಸ್ವಲ್ಪ ಜಾಸ್ತಿ ಆಗುತ್ತೆ. ಇನ್ನು ನಿಮಗೆ ಹೆಂಗೆ ಅನಿಸುತ್ತೆ ಏನು ಅನಿಸುತ್ತೆ ಒಂದು ಕಮೆಂಟ್ ಹಾಕಿ. ನೀವು ಯಾರಾದರೂ ಇದಕ್ಕಿಂತ ಬೇರೆ ಯಾವ್ದಾದ್ರು ಯೂಸ್ ಮಾಡ್ತಿದ್ರೆ, ಇಲ್ಲ ಇದಕ್ಕಿಂತ ಇನ್ನೂ ಚೆನ್ನಾಗಿದೆ ಇದನ್ನು ನೋಡಿ ಒಂದು ಸಲ ಟ್ರೈ ಮಾಡಿ ಅಂತ ನಿಮ್ಮ ಅನಿಸಿಕೆನೂ ಸ್ವಲ್ಪ ಹೇಳಿ, ನಾವೊಂದು ಸ್ವಲ್ಪ ಅಪ್ಗ್ರೇಡ್ ಆಗೋಣ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಗಿತ್ತು ನನ್ನ ಮೋಟೋಲ್ಯಾಕ್ ಸೆಟಪ್ಪಿನ ಒಂದು ವಿಡಿಯೋ. ಹಾಗೆ ನನ್ನ ಮೋಟೋಲ್ಯಾಕ್ ಸೆಟಪ್ಪಿಗೆ ಯೂಸ್ ಮಾಡ್ತಿರುವಂತ ಆಕ್ಸರ್ ಹೆಲ್ಮೆಟ್ ಆಗಿರ್ಬೋದು, DJI Osmo Action 5 Pro, ಹಾಗೆ ಸ್ಯಾಮ್ಸಂಗ್ AKG ಇಯರ್ಫೋನ್, ಅದನ್ನ ನಾನು ಮೈಕ್ ತರ ಯೂಸ್ ಮಾಡ್ತಾ ಇದ್ದೀನಿ. ಆಡಿಯೋ ಕ್ಲಾರಿಟಿ ಕೂಡ ನೀವು ಆಲ್ರೆಡಿ ಕೇಳಿಸ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನನಗಂತೂ ಈ ಕಾಂಬೋ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಿಮಗೆ ಹೇಗನ್ನಿಸ್ತು ಒಂದು ಕಮೆಂಟ್ ಹಾಕಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.